ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ಕಾರ. ಸೊ ಇವತ್ತು ನಾವು ಹೊರಟಿರೋದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನಲ್ಲಿ ಇರೋ ಗುಡಿಬಂಡೆ ಫೋರ್ಟ್ ಅಂತ. ಸೊ ಬೆಳಗಿನ ಜಾವ ಈಗ ಅರೌಂಡ್ 7 ಗಂಟೆ ಆಗ್ತಾ ಇದೆ. ಸೊ ನಾವು ಟ್ರಿಪ್ಪನ್ನ ಸೆಟ್ ಮಾಡ್ಕೊಬಿಡೋಣ. ರೀಸೆಟ್ ಟ್ರಿಪ್ 1 ಎಕ್ಸೆಪ್ಟ್ ಕನ್ಫರ್ಮ್. ಸೊ ನಮ್ಮದು ಟ್ರಿಪ್ ರೀಸೆಟ್ ಆಗಿದೆ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ 0 ಆಗಿದೆ. ಸೊ ಲೆಟ್ಸ್ ಗೋ. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಹೆವಿ ಮಳೆ ಬಂದು ಫುಲ್ಲು ಎಲ್ಲಾ ಕಡೆ ನೋಡಿದ್ರೆ ಕೊಚ್ಚೆ ಕೊಚ್ಚೆ ಕೊಚ್ಚೆ. ಬಟ್ ತುಂಬಾ ಒಳ್ಳೇದಾಯ್ತು. ಸಮ್ಮರ್ ಟೈಮಲ್ಲಿ ಮಳೆ ಬಂದು ಫುಲ್ ಟೆಂಪ್ರೇಚರ್ ಅರೌಂಡ್ 33-34 ಇದ್ದಿದ್ದನ್ನ ರಿಡ್ಯೂಸ್ ಮಾಡಿದೆ. ಒಳ್ಳೆ ಫ್ರೆಶ್ ಏರ್ ಇದೆ ಇವತ್ತು. ಏನೇ ಅನ್ರಿ, ಬೆಂಗಳೂರಲ್ಲಿರೋ ಬೆಳಗ್ಗೆ ವ್ಯೂ ಆಗ್ಲಿ, ಆ ವೆದರ್ ಆಗ್ಲಿ, ಆ ಫೀಲ್ ಆಗ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬೆಂಗಳೂರ್ದಂತೂ. ವಾವ್, ಅದಕ್ಕೆ ಇಷ್ಟೊಂದು ಜನ ಬೇರೆ ಕಡೆಯಿಂದ ಇಲ್ಲೇ ಬಂದು ಸೆಟ್ಲ್ ಆಗಿ ಹೋಗ್ತಾರೆ. ಒಂದ್ ಏನಂದ್ರೆ, ಈ ಹೊಸ ಹಿಮಾಲಯನ್ 450 ತಗೊಳ್ಳೋದ್ರಿಂದ ಅಂತೂ ಇದ್ರ ಸಸ್ಪೆನ್ಷನ್ ಆಗ್ಲಿ, ಫೀಲ್ ಆಗ್ಲಿ, ಪವರ್ ಆಗ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಆಗಲಿ, ಇಲ್ಲ ಈ ಕಡೆ ಬಂದು ಲೆಫ್ಟ್ ತಗೊಳ್ಳೋದಾಗ್ಲಿ, ಯಾವತ್ತಿದ್ರೂ ಇಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಇಲ್ಲಿ ಸಾಕಾಗೋಗಿದೆ ಈ ಜಾಗ ಅಂತ. ಆಲ್ಟರ್ನೇಟ್ ರೂಟ್ಸ್ ಹುಡುಕ್ಲೇಬೇಕು ಗೊರಗುಂಟೆಪಾಳ್ಯನ ಇವೇಡ್ ಮಾಡೋದಕ್ಕಾದ್ರೂ. ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಪೆಂಡಿಂಗ್ ಇದೆ. 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾಯ್ತು. ಇವಾಗ ಒಂದು ಸ್ಟಾಪ್ ತಗೊಂಡಿದ್ವಿ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಇಡ್ಲಿ, ವಡೆ, ಸಾಂಬಾರ್, ಡಿಪ್, ಒಳ್ಳೆ ಬಿಸಿ ಬಿಸಿ ಕಾಫಿ ಜೊತೆ ಆಯ್ತು. ನೋಡೋಣ, ಇವಾಗ ಆಲ್ಮೋಸ್ಟ್ 7 o'clock ಹೊರಟಿದ್ದು, 9 o'clock ಆಗಿದೆ. ಮ್ಯಾಪಲ್ಲಿ ಅರೌಂಡ್ 40 ಮಿನಿಟ್ಸ್ ತೋರಿಸ್ತಾ ಇದೆ. ಲೆಟ್ಸ್ ಟ್ರೈ ಟು ರೀಚ್ ಅರೌಂಡ್ 9:45 ಹಂಗಾದ್ರೂ ತಲುಪಿರೋಣ ಅಲ್ವಾ. ಹೆಲ್ಮೆಟ್ ಹಾಕೊಂಡೆ, ಹೆಲ್ಮೆಟ್ ಸ್ಟ್ರಾಪ್ ಹಾಕೊಳ್ಳೋದೇ ಮರ್ತೋದೆ ನಾನು. ನೋಡಿ, ಹಿಂಗೆ ಆಗತ್ತೆ ಒಂದೊಂದ್ಸತಿ. ಹೆವಿ ಚೆನ್ನಾಗಿದೆ ಫ್ಲವರ್ಸ್. ಈ ಬೋಗನ್ ವಿಲ್ಲಾ ಫ್ಲವರ್ಸ್ ಪೂರ್ತಿ
ಇದ್ರಲ್ಲಿ ಹಾಕಿದ್ದಾರೆ, ಫುಟ್ಪಾತ್ ಅಲ್ಲೆಲ್ಲ, ಬಾರ್ಡರ್ ಕ್ರಾಸಿಂಗ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಒಳ್ಳೆ ಗಾಳಿ ಬರ್ತಾ ಇದೆ. ಬಟ್ ಇಲ್ಲಿ ನಿನ್ನೆ ಬೆಂಗಳೂರಲ್ಲಿ ಮಳೆ ಬಂದಿತ್ತರ ಇಲ್ಲಿ ಮಳೆ ಬಂದಿದೆ ಅಂತ ಅನ್ಸ್ತಾ ಇಲ್ಲ, ಫುಲ್ ಡ್ರೈ ಇದೆ, ಮೋಸ್ಟ್ಲಿ ಬಂದಿಲ್ವೇನೋ. ಹಳ್ಳಿಯಲ್ಲಿ ಸಿಗೋ ಫ್ರೆಶ್ ಏರು ಬೆಂಗಳೂರಲ್ಲಂತೂ ಕಾಣೆ ಆಗ್ಬಿಟ್ಟಿದೆ ಅದು ಇವಾಗ. ಟ್ರಾಫಿಕ್, ಪೊಲ್ಯೂಷನ್, ಅಬ್ಬಬ್ಬ. ಬರ್ಬೇಕು ಹಳ್ಳಿಗಳಿಗೆ, ಅವಾಗ ಬಂದು ಫ್ರೆಶ್ ಏರ್ ತಗೊಂಡು ಹೋಗಿ ವಾಪಸ್ ಇಡೀ ವಾರ ವರ್ಕ್ ಮಾಡ್ಕೊಂಡು, ಕೆಲಸ ಮಾಡ್ಕೊಂಡು, ಮ್ಯಾನೇಜರ್ಗಳಿಗೆ ಬೈಕೊಂಡು ಅಲ್ಲಲ್ಲೇ. ಇದೇ ಗುರಿಬಂಡೆ ಲೇಕ್, ಅಲ್ಲಿ ಕಾಣ್ತಿದೆಯಲ್ಲ ಬೆಟ್ಟ, ಅದೇ ಗುರಿಬಂಡೆ ಫೋರ್ಟ್ ಅಲ್ಲೇ ಇದೆ. ಇನ್ನೇನು ತಲುಪ್ತಿದ್ದೀವಿ, ಅಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ. ಡೀಸೆಂಟ್ ಆಗಿದೆ ರೋಡ್ಗಳು, ಸಿಮೆಂಟ್ ರೋಡ್ ಪೇವಿಂಗ್ ಮಾಡಿದ್ದಾರೆ, ಸಿಮೆಂಟ್ ಪೇವಿಂಗ್ಸ್ ಎಲ್ಲ. ಅಲ್ಲಿ ಎಲ್ಲಿ ಪ್ಯಾಚಸ್ ಇದೆ, ಬಟ್ ಓಕೆ. ಏನನ್ಸುತ್ತೆ ಈ ಲೇಕ್ ಬಗ್ಗೆ, ಈ ಜಾಗದ ಬಗ್ಗೆ? ಕಮೆಂಟ್ ಮಾಡ್ರಿ ಒಂದು. ಈ ಜಾಗದ ಲೊಕೇಶನ್ ಕೂಡ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ನಿಮ್ ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಇಲ್ಲಿ ಬಂದು ಎಂಜಾಯ್ ಮಾಡ್ರಿ. ಗುಡಿಬಂಡೆ 2.5 ಕಿಲೋಮೀಟರ್ ಅಂತ ಇದೆ ಇಲ್ಲಿ ಗುಡಿಬಂಡೆ ಫೋರ್ಟ್. ಕಮ್ ಆನ್, ಲೆಟ್ಸ್ ಗೋ ಬಡೀಸ್. ಇದೇ ಗುಡಿಬಂಡೆ ಫೋರ್ಟ್ ಎಂಟ್ರೆನ್ಸು. ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಒಳ್ಳೆ ಕ್ಲೀನಾಗಿ ಮಾಡಿದ್ದಾರೆ ಮೆಟ್ಲುಗಳು, ನೋಡ್ಬೋದು ನೀವು. ಕಾಣ್ತಿದೆಯಾ ಫೋರ್ಟ್ ಸ್ಟ್ರಕ್ಚರ್ ಎಲ್ಲ ನೋಡಿ. ಇದೇ ಸಣ್ಣವಾಗಿರೋ ಇಲ್ಲಿ ಒಂದು ದೇವಸ್ಥಾನ, ರಾಮೇಶ್ವರ ಟೆಂಪಲ್, ಗುಡಿಬಂಡೆ ಫೋರ್ಟ್ ಮೇಲ್ಗಡೆ ಇರೋ ದೇವಸ್ಥಾನ. ಇದೊಂದು ಚಿಕ್ಕ ದಾರಿ ಫೋರ್ಟ್ ತುದಿಗೆ ಬಂದು ನಿಂತ್ಕೊಂಡು ನೋಡೋದಕ್ಕೋಸ್ಕರ. ಇರಬರ ಹಳ್ಳಿ, ಊರು ಎಲ್ಲ ಕಾಣುತ್ತೆ ಇಲ್ಲಿಂದ. ಇಲ್ಲೊಂದು ಚಿಕ್ಕ ಸುರಂಗ ಇದೆ, ಎಸ್ಕೇಪ್ ರೂಟು, ಆಲ್ಟರ್ನೇಟ್ ರೂಟು ಏನೋ ಇದೆ ನೋಡಿ. ಸೊ ಈಗ ನಾವು ಗುಡಿಬಂಡೆ ಫೋರ್ಟಿಂದ ಇಳ್ದಾಯಿತು. ಸೊ ಇವಾಗ ಇಲ್ಲಿಂದ ವಟದ ಹೊಸಹಳ್ಳಿ ಲೇಕ್ಗೆ ಹೊರಟಿದ್ದೀವಿ. ಸೊ ಅಲ್ಲಿ ಏನಂದರೆ, ನೀವು ಬೈಕನ್ನು ಆಲ್ಮೋಸ್ಟ್ ಲೇಕ್ ತುದಿಗೆ ತೊಗೊಂಡು ಹೋಗ್ಬೋದು, ಅಲ್ಲಿ ಆಟಾಡೋದಕ್ಕೂ ಬಿಡ್ತಾರೆ, ಎಲ್ಲ ಆಪ್ಷನ್ ಇದೆ. ಇಲ್ಲಿಂದ ಹಾರ್ಡ್ಲಿ 5 ಕಿಲೋಮೀಟರ್ಸ್ ಏನೇ ಇದೆ. ಮ್ಯಾಪ್ ಹಾಕ್ತಾ ಇದ್ದೀವಿ, ಮೀಟ್ ಯು ದೇರ್. ಜಾಗವಿದೆಯಾ ಒಂದ್ಸತಿ ಚೆಕ್ ಮಾಡು, ಜಾಗ ಇದೆಯಾ? ಇದೆ ನೋಡಿ ಲೇಕು, ವಟದ ಹೊಸಹಳ್ಳಿ ಲೇಕಲ್ಲಿ. ಅಷ್ಟೊಂದೇನು ಇರಲಿಲ್ಲ ನೋಡೋಕ್ಕೆ, ಜನನೂ ಸುಮಾರು ಜನ ಇಲ್ಲಿ ಫುಲ್ಲು ಸ್ನಾನ ಗೀನ ಎಲ್ಲ ಮಾಡ್ತಾಯಿದ್ರು. ಸೊ ಅದರಿಂದ ಜಾಸ್ತಿ ಹೊತ್ತಿರಲಿಲ್ಲ. ಈಗ ಹೊರಟಿದ್ದೀವಿ ವಾಪಸ್ಸು ಬೆಂಗಳೂರು ಕಡೆಗೆ. ಸೊ ನಮ್ಮದು ಟೋಟಲ್ ಟ್ರಿಪ್ ಕವರೇಜ್ ಮಾಡಿರೋದು 230 ಕಿಲೋಮೀಟ್ರು ಅಟ್ ಅನ್ ಆ್ಯಾವ್ರೇಜ್ ಆಫ್ 33.5 ಕಿಲೋಮೀಟರ್ಸ್ ಕೊಟ್ಟಿದೆ ಮೈಲೇಜು, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಅದರಾದಮೇಲೆ ಏನು ಒಂದು ಆ್ಯಾವ್ರೇಜಾಗಿ 80 ಕಿಲೋಮೀಟರ್ ಸ್ಪೀಡು 80-90 ಹೋಗಿರೋದು. ದಟ್ಸ್ ಇಟ್. ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಕಡೆಗೆ. ಸೈನಿಂಗ್ ಆಫ್, ಗುಡ್ ಬೈ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ವೆಯ್ಟ್ ಅಂಟಿಲ್ ದೆನ್.